ದಿಢೀರ್ ತುಂಬಿ ಹರಿದ ಜಲಪಾತ, ಬಂಡೆಗಳ ನಡುವೆ ಸಿಲುಕಿ 5 ಪ್ರವಾಸಿಗರ ಒದ್ದಾಟ, ಜೀವದ ಹಂಗು ತೊರೆದು ಪ್ರವಾಸಿಗರ ರಕ್ಷಣೆಗೆ ಸ್ಥಳೀಯರ ಹೋರಾಟ. ಅವಧಿಗೂ ಮೊದಲೇ ರಾಜ್ಯಕ್ಕೆ ಮುಂಗಾರು ಕಾಲಿಟ್ಟಿದ್ದು ರಾಜ್ಯಾದ್ಯಂತ ವ್ಯಾಪಕ ಮಳೆಯಾಗ್ತಿದೆ. ಇತ್ತ ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆ ಬಳಿಯ ಯರಗುಂಡಿ ಫಾಲ್ಸ್ಗೆ 5 ಪ್ರವಾಸಿಗರು ತೆರಳಿದ್ರು. ಸ್ಥಳೀಯರು ಹೇಳಿದ್ರು ಕೇಳದೆ ಪ್ರವಾಸ ಕೈಗೊಂಡಿದ್ರು. ಈ ವೇಳೆ ಏಕಾಏಕಿ ನೀರು ನುಗ್ಗಿದೆ. 5 ಬಂಡೆಗಳ ನಡುವೆ ಸಿಲುಕಿದ್ದು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವ ಅಪಾಯವಿತ್ತು. ಆದರೆ ಸ್ಥಳೀಯರು ಆ 5 ಪ್ರವಾಸಿಗರನ್ನ ರಕ್ಷಿಸಿದ್ದಾರೆ. ಪ್ರವಾಸಿಗರ ರಕ್ಷಣೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ವೈರಲ್ ಆಗಿದೆ. ಮಂಗಳೂರಿನ ಮರವೂರು ಬಳಿಯ ಫಲ್ಗುಣಿ ನದಿಯ ನೀರಿನ ಮಟ್ಟ ಏರಿಕೆಯಾಗಿದೆ. ಪರಿಣಾಮ ಮರವೂರು ಕಿಂಡಿ ಅಣೆಕಟ್ಟಿನ ಎಲ್ಲಾ ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ಜಿಲ್ಲೆಯ ಜೀವನ ನದಿಗಳು ತುಂಬಿ ಹರಿತಾ ಇದೆ. ನಾನೀಗ ಫಲ್ಗುಣಿ ನದಿ ತೀರದಲ್ಲಿದ್ದೇನೆ. ಇಲ್ಲಿ ಮರವೂರು ಎಂಬಲ್ಲಿ ಈ ಫಲ್ಗುಣಿ ನದಿಗೆ ಅಡ್ಡಲಾಗಿ ಕಿಂಡಿ ಅಣೆಕಟ್ಟನ್ನು ಕಟ್ಟಲಾಗಿತ್ತು. ಇಲ್ಲಿ ಸದ್ಯ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿರುವ ಕಾರಣಕ್ಕಾಗಿ ಸದ್ಯ ಈ ಕಿಂಡಿ ಅಣೆಕಟ್ಟಿನ ಎಲ್ಲಾ ಗೇಟ್ಗಳನ್ನು ಕೂಡ ಈಗ ಓಪನ್ ಮಾಡಲಾಗಿದೆ. ಇದು ಫಲ್ಗುಣಿ ನದಿ ಸಮೀಪದಲ್ಲಿಯೇ ಇರೋ ಮರವೂರಿನ ಮನೆಗಳಿಗೆ ನೀರು ನುಗ್ಗಿದೆ. ಸರ್ಫರಾಜ್ ಎಂಬುವರ ಮನೆ ಒಳಗೂ ಹೊರಗೂ ನೀರು ನಿಂತು ಮನೆ ಕುಸಿದು ಬೀಳೋ ಆತಂಕವಿದೆ. ಇತ್ತ ಮಂಗಳೂರಿನ ಕೊಡಿಯಾಲ್ ಬೈಲ್ ಭಗವತಿ ನಗರ ದ್ವೀಪದಂತೆ ಬದಲಾಗಿದೆ. ಭಾರೀ ಮಳೆಯಿಂದಾಗಿ ರಾಜಕಾಲುವೆ ಉಕ್ಕಿ ಹರಿದು ಬಡಾವಣೆ ಸಂಪೂರ್ಣ ಜಲಾವೃತವಾಗಿದೆ. ಮನೆಗಳಿಗೆ ನೀರು ಆವರಿಸಿದ್ದು ನಿವಾಸಿಗಳ ಸಂಕಷ್ಟ ಹೇಳತೀರದಾಗಿದೆ. ಭೀಕರ ಮಳೆಗೆ ಮಂಗಳೂರಿನಿಂದ ಬೆಂಗಳೂರು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 75ರ ಕಲ್ಲಡ್ಕ ಫ್ಲೈಓವರ್ ಫಾಲ್ಸ್ ಆಗಿ ಬದಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಕಲ್ಲಡ್ಕ ಬಳಿ ನಿರ್ಮಾಣವಾಗ್ತಿರೋ ಫ್ಲೈಓವರ್ ಮೇಲಿಂದ ಸರ್ವಿಸ್ ರಸ್ತೆಗೆ ನೀರು ಧುಮ್ಮಿಕ್ತಾ ಇರೋದ್ರಿಂದ ವಾಹನ ಸವಾರರು ಪರದಾಡುವಂತಾಯಿತು. ಕಳೆದ 4 ವರ್ಷಗಳಿಂದ ಈ ಚತುಷ್ಪಥ ಹೆದ್ದಾರಿ ಕಾಮಗಾರಿ ನಡೀತಿದೆ. ಇನ್ನೂ ಕಾಮಗಾರಿ ಮುಗಿಯದ ಹಿನ್ನೆಲೆ ಕಲ್ಲಡ್ಕ ಜೋಗ್ ಫಾಲ್ಸ್ ಅಂತ ಆಡಳಿತ ವ್ಯವಸ್ಥೆಗೆ ಕುಹಕವಾಡ್ತಿದ್ದಾರೆ. ಸದ್ಯ ಫ್ಲೈಓವರ್ ಮೇಲಿಂದ ಸರ್ವಿಸ್ ರಸ್ತೆ ಮೇಲೆ ನೀರು ಬೀಳ್ತಿರೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇತ್ತ ಪಂಪ್ವೆಲ್ ಫ್ಲೈಓವರ್ ಕೆಳಭಾಗ ಸಂಪೂರ್ಣ ಜಲಾವೃತಗೊಂಡಿದ್ದು ಮಳೆಯಿಂದ ಪಂಪ್ವೆಲ್ ಸರ್ಕಲ್ನಲ್ಲಿ ವಾಹನ ಸವಾರರು ಪರದಾಡುವಂತಾಯಿತು. ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆ ಸುರಿತಿರೋ ಕಾರಣ ಕಡಬ ತಾಲೂಕಿನಲ್ಲಿರೋ ಕುಕ್ಕೆ ಸುಬ್ರಹ್ಮಣ್ಯದ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಭಕ್ತಾದಿಗಳಿಗೆ ಸ್ನಾನಘಟ್ಟಕ್ಕಿಳಿಯದಂತೆ ನಿರ್ಬಂಧಿಸಲಾಗಿದೆ. ಚಿಕ್ಕಮಗಳೂರಿನಲ್ಲಿ ವರ್ಷಧಾರೆಯಿಂದ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿವೆ. ಮೂಡಿಗೆರೆ ತಾಲೂಕಿನ ಬಾಳೂರು ಗ್ರಾಮದ ಎಸ್ಟೇಟ್ನಲ್ಲಿ ಮಧ್ಯರಾತ್ರಿ ಕಾರ್ಮಿಕರ ಮನೆ ಮೇಲೆ ಭಾರೀ ಗಾತ್ರದ ಮರ ಬಿದ್ದಿದೆ. ಮಹಿಳೆ ಸುನಂದ ಅನ್ನೋರು ಗಂಭೀರ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. 20 ಕಾರ್ಮಿಕರು ಪವಾಡ ಸದೃಶ್ಯವೆಂಬಂತೆ ಪಾರಾಗಿದ್ದಾರೆ. ಇತ್ತ ಚಿಕ್ಕಮಗಳೂರು ಕಳಸಾ ಬಳಿಯ ಕುದುರೆಮುಖ ವೃತ್ತ ಬಳಿ ಮನೆಯಿಂದಾಗಿ ನಿಯಂತ್ರಣ ತಪ್ಪಿ ಕಾರೊಂದು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಕಾರು ಚಾಲಕ ಪಾರಾಗಿದ್ದಾನೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆ ಹಾಸನ ಜಿಲ್ಲೆಯ ವಿವಿಧೆಡೆ ಭಾರೀ ಮಳೆಯಾಗುತ್ತಿದೆ. ಸಕಲೇಶ್ಪುರದ ಆನೆಮಹಲ್ ಬಳಿ ಹೆದ್ದಾರಿ ಸಮೀಪದ ಮಣ್ಣು ಕುಸಿತಾ ಇದೆ. ವಾಹನ ಸವಾರರು ಆತಂಕದಲ್ಲೇ ಸಂಚರಿಸುವಂತಾಗಿದೆ. ಇದೇ ಭಾಗದಲ್ಲಿರುವ 6 ಕುಟುಂಬಗಳು ಭಯದಲ್ಲೇ ಬದುಕುವಂತಾಗಿದೆ. ನಮಗೆ ಗುಡ್ಡಕ್ಕೆ ಕೆಳಗೆ ಬೀಳುತ್ತೆ ಅಂತ ಭಯ ಆಗ್ತಿದೆ. ಆದರೆ ಎಷ್ಟು ಸಾವಿರ ಸತಿ ಹೋಗಿ ಅರ್ಜಿ ಕೊಟ್ಟಿದ್ದೀವಿ, ಏನೂ ಆಗಲ್ಲ ಅಂದರು. ಮತ್ತು ಒಂದು ಬರೆದು ಮೊನ್ನೆ ಎಲ್ಲ ಅರ್ಜಿ ಹಾಕಿ ಎಲ್ಲ ಬಂದಿದ್ದೀವಿ ಹಾಸನದಲ್ಲಿ, ಅದು ಇದು ಮಾಡಿಲ್ಲ ಅವರು. ಮತ್ತೊಂದೆಡೆ ಸಕಲೇಶ್ಪುರದಲ್ಲಿ ಮಲ್ನಾಡ್ ಕೆಫೆ ಹೋಟೆಲ್ನ ಗೋಡೆ ಕುಸಿದಿದ್ದು 4 ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಇಲ್ಲಿ ನೋಡ್ಬೋದು, ಕಿಟಕಿ ಕೂಡ ಕುಸಿದು ಬಿದ್ದಿದೆ. ಕಿಟಕಿ ಜೊತೆಗೆ ಗೋಡೆ ಎಲ್ಲವೂ ಕೂಡ ಕುಸಿದು ಬಿದ್ದಿದೆ. ಆದರೆ ಇದೇ ಗೋಡೆ ಒಳಭಾಗಕ್ಕೆ ಏನಾದರೂ ಬಿದ್ದಿದ್ರೆ ಆಗ ದೊಡ್ಡ ಅನಾಹುತ ಆಗ್ತಕ್ಕಂಥ ಸಾಧ್ಯತೆ ಇತ್ತು. ಆದರೆ ಅದೃಷ್ಟವಶಾತ್ ಈ ಖಾಲಿ ಜಾಗಕ್ಕೆ ಅಂದರೆ ಹೋಟೆಲ್ನ ಒಳಭಾಗದಿಂದ ಹೊರಭಾಗದ ಬದಿಗೆ ಈ ಒಂದು ಗೋಡೆ ಕುಸಿದು ಬಿದ್ದಿದೆ. ನಿರಂತರ ಮಳೆಗೆ ಬೆಳಗಾವಿ ಗೋಕಾಕ್ ಮಹಾಲಿಂಗೇಶ್ವರ ಕಾಲೋನಿಯಲ್ಲಿ ಮನೆ ಗೋಡೆ ಕುಸಿದು 3 ವರ್ಷದ ಕಂದಮ್ಮ ಮೃತಪಟ್ಟಿದೆ. ಮಲಗಿದ್ದಾಗ ಬೆಳಗಿನ ಜಾವ ಮನೆ ಗೋಡೆ ಕುಸಿದು ಕೀರ್ತಲಾ ನಾಗೇಶ್ ಪೂಜಾರಿ ಎಂಬ 3 ವರ್ಷದ ಕಂದ ಸಾವನ್ನಪ್ಪಿದೆ. 3 ವರ್ಷದ ಕಂದನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ.
ಇತ್ತ ಮಳೆಗೆ ಕೊಲ್ಲಾಪುರದ ಪಂಚಗಂಗಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದ್ದ ಬ್ಯಾರೇಜ್ ಮುಳುಗಡೆಯಾಗಿದ್ದರಿಂದ ವಾಹನಗಳ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಇನ್ನು ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಮಲಪ್ರಭಾ ನದಿಯಲ್ಲಿ ಒಳಹರಿವು ಹೆಚ್ಚಾಗಿದೆ. ಪರಿಣಾಮ ಬೆಳಗಾವಿಯಿಂದ ಜಾಂಬೋಡಿ ಚಾರ್ಲಾ ಮಾರ್ಗವಾಗಿ ಗೋವಾಕ್ಕೆ ಸಂಪರ್ಕಿಸುವ ಹೆದ್ದಾರಿ ಬಂದ್ ಮಾಡಲಾಗಿದೆ. ಏಕಾಏಕಿ ನೀರು ಹೆಚ್ಚಳವಾಗಿ ಮಣ್ಣಿನ ರಸ್ತೆ ಕೊಚ್ಚಿ ಹೋಗಿರೋದ್ರಿಂದ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ರಾಜ್ಯದಲ್ಲಿ ಇನ್ನೂ 5 ದಿನಗಳ ಕಾಲ ಭಾರೀ ಮಳೆಯಾಗುವುದಾಗಿ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಭಾರೀ ಮಳೆ ಹಿನ್ನೆಲೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 2 ದಿನ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ 4 ದಿನ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆ ಹಿನ್ನೆಲೆ ಕಾಲೇಜುಗಳಿಗೆ ಹಾಗೂ ಅಂಗನವಾಡಿಗಳಿಗೂ ಜಿಲ್ಲಾಡಳಿತ ರಜೆ ಘೋಷಣೆ ಮಾಡಿದೆ. ಇತ್ತ ಮೈಸೂರು ಜಿಲ್ಲೆಯಲ್ಲೂ ಅಂಗನವಾಡಿ ಕೇಂದ್ರಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಮಹಾರಾಷ್ಟ್ರ ಜನರಿಗೆ ಮಳೆರಾಯ ನರಕ ದರ್ಶನ ಮಾಡಿದ್ದಾನೆ. ಅದರಲ್ಲೂ ಮುಂಬೈ ಮಹಾನಗರಿಯ ಜನರು ಎಡಬಿಡದೆ ಸುರಿದ ಮಳೆಯಿಂದ ಹೈರಾಣಾಗಿದ್ದಾರೆ. ಇಲ್ಲಿ ನೋಡಿ, ಇದೇ ಮೇ ತಿಂಗಳ 10ನೇ ತಾರೀಕು ಮುಂಬೈನ ವರ್ಲಿಯಲ್ಲಿ ಲೋಕಾರ್ಪಣೆಗೊಂಡ ಅಂಡರ್ ಗ್ರೌಂಡ್ ಮೆಟ್ರೋ ಸ್ಟೇಷನ್ನ ದುಸ್ಥಿತಿ ಇದು. ರಸ್ತೆಗಳು ತುಂಬಿ ಹರಿದ ಬಳಿಕ ಮಳೆ ನೀರು ಅಂಡರ್ ಗ್ರೌಂಡ್ ಮೆಟ್ರೋ ನಿಲ್ದಾಣದೊಳಗೆ ನುಗ್ಗಿದೆ. ನೋಡುತ್ತಲೇ ಇಡೀ ಮೆಟ್ರೋ ನಿಲ್ದಾಣ ಅಕ್ಷರಶಃ ಕೆರೆಯಂತಾಗಿ ಬಿಟ್ಟಿದೆ. ಮುಂಬೈನ ಅಂಡರ್ ಗ್ರೌಂಡ್ ಮೆಟ್ರೋ ವ್ಯವಸ್ಥೆಗೆ ಆಕ್ವಾಲೈನ್ ಅಂದ್ರೆ ಸಮುದ್ರ ನೀಲಿ ಅಂತ ಹೆಸರಿಡಲಾಗಿದೆ. ಈ ಅಂಡರ್ ಗ್ರೌಂಡ್ ಮೆಟ್ರೋ ಬಾಂದ್ರಾ, ಕುರ್ಲಾ ಕಾಂಪ್ಲೆಕ್ಸ್ ಮತ್ತು ವರ್ಲಿ ನಡುವೆ ಸಂಪರ್ಕ ಕಲ್ಪಿಸುತ್ತೆ. ಮೇ 10ರಂದು ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಉದ್ಘಾಟಿಸಿದ ಮೆಟ್ರೋ ನಿಲ್ದಾಣ ಇದೀಗ ಅಕ್ಷರಶಃ ಕೆರೆಯಾಗಿದೆ. ಒಂದೇ ಒಂದು ಮಳೆ ನೂರಾರು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಮೆಟ್ರೋ ನಿಲ್ದಾಣದ ಕಳಪೆ ಕಾಮಗಾರಿಯನ್ನ ಬಟಾಬಯಲು ಮಾಡಿದೆ. ಮುಂಬೈ ಮಹಾಮಳೆಗೆ ಭೂಮಿ ಕೆಳಗಿರೋ ಮೆಟ್ರೋ ನಿಲ್ದಾಣವಷ್ಟೇ ಅಲ್ಲ, ಭೂಮಿ ಮೇಲಿರೋ ರೈಲು ನಿಲ್ದಾಣಗಳು ಜಲಾವೃತವಾಗಿವೆ. ಮುಂಬೈನ ಮಸ್ಜಿದ್ ರೈಲ್ವೆ ನಿಲ್ದಾಣ, ದಾದರ್, ಬೈಕುಲಾ, ಮಾತುಂಗಾ, ಬದ್ಲಾಪುರ್ ರೈಲು ನಿಲ್ದಾಣಗಳು ನದಿಯಂತಾಗಿವೆ. ನೀರಲ್ಲಿ ಮುಳುಗಿದ ಹಳಿಗಳ ಮೇಲೆ ರೈಲು ಸಂಚರಿಸುವ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ರೈಲು ಹಳಿಗಳು ಜಲಾವೃತವಾದ ಪ್ರದೇಶಗಳಲ್ಲಿ ಸಂಚರಿಸುವ ರೈಲುಗಳ ವೇಗವನ್ನ ಕಡಿತಗೊಳಿಸಲಾಗಿದೆ. ಇದರಿಂದ ರೈಲುಗಳು ನಿಲ್ದಾಣ ತಲುಪುವುದು ತಡವಾಗ್ತಿದೆ. ಮಳೆಯಲ್ಲೇ ಪ್ರಯಾಣಿಕರು ರೈಲುಗಳಿಗಾಗಿ ಕಾದು ಹೈರಾಣಾಗಿದ್ದಾರೆ. ಮುಂಬೈನಲ್ಲಿ ಸುರಿದ ಮಹಾಮಳೆಗೆ ದಾದರ್ ಏರಿಯಾ ರಾಜಕಾಲುವೆಯಂತಾಗಿದೆ. ನೀರು ಹರಿದು ಹೋಗಲು ಜಾಗವಿಲ್ಲದೆ ಇಡೀ ಏರಿಯಾ ಜಲಾವೃತವಾಗಿದೆ. ನೀರು ಕಾಲುವೆಯಲ್ಲಿ ಹರಿದು ಹೋಗುವಂತೆ ಮಾಡಲು ಪೌರ ಕಾರ್ಮಿಕರು ಹರಸಾಹಸ ಪಟ್ಟಿದ್ದಾರೆ. ಮುಂಬೈನ ದಕ್ಷಿಣ ಭಾಗದ ಫ್ಲೋರಾ ಫೌಂಟೇನ್ ಬಳಿಯೂ ಅಪಾರ ಪ್ರಮಾಣದ ನೀರು ಸಂಗ್ರಹವಾಗಿತ್ತು. ಬೇರೆ ದಾರಿ ಕಾಣದೆ ವಾಹನ ಸವಾರರು ನಿಂತ ನೀರಿನಲ್ಲಿ ವಾಹನ ಚಲಾಯಿಸಿದ್ದಾರೆ. ಮುಂಬೈನ ಕಿಂಗ್ ಎಡ್ವರ್ಡ್ ಸ್ಮಾರಕ ಆಸ್ಪತ್ರೆಯ ನೆಲಮಹಡಿಗೆ ಮಳೆ ನೀರು ನುಗ್ಗಿದೆ. ಇದರಿಂದ ಮಕ್ಕಳ ತೀವ್ರ ನಿಗಾ ಘಟಕ ಜಲಾವೃತವಾಗಿದೆ. ಮುಂಬೈ ನಗರದ ಅತ್ಯಂತ ಜನನಿಬಿಡ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಂದಾದ ಈ ಆಸ್ಪತ್ರೆಯ ದುಸ್ಥಿತಿ ಸುರಕ್ಷತೆ ಬಗ್ಗೆ ಕಳವಳ ಪಡುವಂತಾಗಿದೆ. ಕೇರಳದಲ್ಲೂ ವರುಣ ದೇವ ಅಬ್ಬರಿಸುತ್ತಿದ್ದಾನೆ. ನಿನ್ನೆ ಕೇರಳದ ಕೊಲ್ಲಂ ಬಳಿ ಸಮುದ್ರದಲ್ಲಿ ಕಂಟೈನರ್ಗಳನ್ನು ಹೊತ್ತ ಹಡಗು ಮುಳುಗಿದೆ. ಸಮುದ್ರಕ್ಕೆ ಬಿದ್ದ ವಿಷಕಾರಿ ರಾಸಾಯನಿಕ ಇರೋ ಕಂಟೈನರ್ಗಳು ಬಿರುಗಾಳಿಗೆ ಸಿಲುಕಿ ದಡದತ್ತ ತೇಲಿ ಬಂದಿವೆ. ಹಡಗಿನಲ್ಲಿ 13 ಅಪಾಯಕಾರಿ ವಸ್ತುಗಳಿದ್ದವು ಅನ್ನೋ ಮಾಹಿತಿ ಸಿಕ್ಕಿದ್ದು ಸಮುದ್ರಕ್ಕೆ ಕೆಮಿಕಲ್ ಮಿಶ್ರಣ ಹಾಗೂ ಆತಂಕ ಎದುರಾಗಿದೆ. ಇತ್ತ ಕೇರಳದ ಕೋಯಿಕೋಡ್ ಬಳಿ ಮೀನು ಹಿಡಿಯಲು ತೆರಳಿದ್ದ 2 ಸಹೋದರರು ದುರ್ಮರಣವನ್ನೊಪ್ಪಿದ್ದಾರೆ. ನಿತಿನ್ ಬೀಜು ಹಾಗೂ ಐವಿನ್ ಬೀಜು ಮೀನು ಹಿಡಿಯುವ ವೇಳೆ ವಿದ್ಯುತ್ ಕಂಬ ಮುರಿದು ನೀರಿಗೆ ಬಿದ್ದಿದ್ದಾರೆ. ಈ ವೇಳೆ ಸಹೋದರರಿಗೆ ಕರೆಂಟ್ ಶಾಕ್ ಹೊಡೆದು ಪ್ರಾಣ ಬಿಟ್ಟಿದ್ದಾರೆ. ಈ ಸಂಬಂಧ ಟ್ವೀಟ್ ಮಾಡಿರುವ ಸಂಸದೆ ಪ್ರಿಯಾಂಕಾ ಗಾಂಧಿ ಸಂತಾಪ ಸೂಚಿಸಿದ್ದಾರೆ. ಮಾಜಿ ಕ್ರಿಕೆಟಿಗ ಸೌರವ್ ಗಂಗೂಲಿ ಅವರ ಅಣ್ಣ ಸ್ನೇಹಶೀಶ್ ಗಂಗೂಲಿ ಮತ್ತವರ ಪತ್ನಿ ಪುರಿ ಬೀಚ್ನಲ್ಲಿ ಸಾವಿನ ದವಡೆಯಿಂದ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಸ್ನೇಹಶೀಶ್ ಮತ್ತು ಪತ್ನಿ ಅರ್ಪಿತಾ ಪುರಿ ಬೀಚ್ನಲ್ಲಿ ವಾಟರ್ ಸ್ಪೋರ್ಟ್ಸ್ ಆಡುವ ವೇಳೆ ಸ್ಪೀಡ್ ಬೋಟ್ ಪಲ್ಟಿಯಾಗಿದೆ. ಸ್ನೇಹಶೀಶ್ ಅರ್ಪಿತಾ ಅಲೆಗಳ ಆರ್ಭಟದ ನಡುವೆ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ್ದಾರೆ. ಈ ವೇಳೆ ಗಾರ್ಡ್ಗಳು ಈಜಿಕೊಂಡು ಹೋಗಿ ಸ್ನೇಹಶೀಶ್ ಅರ್ಪಿತಾರನ್ನ ರಕ್ಷಿಸಿದ್ದಾರೆ.
ಸಿಬ್ಬಂದಿ ಹಣದ ದುರಾಸೆಗೆ ತಮ್ಮ ಪ್ರಾಣ ಹೋಗ್ತಾ ಇತ್ತು ಅಂತ ಅರ್ಪಿತಾ ಕಣ್ಣೀರು ಹಾಕಿದ್ದಾರೆ. ಪಶ್ಚಿಮ ಬಂಗಾಳಕ್ಕೆ ತೆರಳಿದ ಬಳಿಕ ನಾನು ಸಿಎಂಗೆ ಪತ್ರ ಬರೆಯುತ್ತೇನೆ. ಸಮುದ್ರದ ಅಲೆಗಳ ಆರ್ಭಟ ಹೆಚ್ಚಿರುವ ಪುರಿ ಬೀಚ್ನಲ್ಲಿ ಇಂತಹ ವಾಟರ್ ಬೋಟ್ ಆಟವನ್ನು ಸ್ಥಗಿತಗೊಳಿಸುವಂತೆ ಮನವಿ ಮಾಡುತ್ತೇನೆ ಎಂದಿದ್ದಾರೆ. ऑलरेडी मेंशन यहाँ पर जो एसपी है, मैं वहाँ पर चिट्ठी लिखूंगी कलकत्ता से जाके. यहाँ के जो सीएम साहब हैं उनको भी हमारे तरफ से चिट्ठी लाएगा, बिकॉज ही इज़ स्नेहाशीष गांगुली. ऑलरेडी वहाँ से मेंशन होगा. एवरीथिंग हैज़ कलकत्ता से ऑलरेडी मेंशन है. ऑलरेडी वी हैव मेंशन इन आवर मिनिस्ट्री ऑल्सो कि ये बंद करना चाहिए. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಜೊತೆ ತುರ್ತು ಸಭೆ ನಡೆಸಿದ್ದಾರೆ. ಸಿಎಂ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಅಂತ ಸಿಎಂ ಸೂಚನೆ ನೀಡಿದ್ದಾರೆ. ಕೋವಿಡ್ ಹೆಲ್ಪ್ ಲೈನ್ ತೆರೆಯಿರಿ, ಕಳೆದ ಬಾರಿ ಆದಂತೆ ಸಮಸ್ಯೆ ಆಗಬಾರದು, ಜ್ವರ ನೆಗಡಿ ಇರುವ ಮಕ್ಕಳಿಗೆ ರಜೆ ನೀಡುವಂತೆ ಸೂಚಿಸಿ, ಪ್ರತಿ ವಾರ ಕೋವಿಡ್ ಟಾಸ್ಕ್ ಫೋರ್ಸ್ ಸಭೆ ನಡೆಸಿ ಪರಿಸ್ಥಿತಿ ಅವಲೋಕಿಸುವಂತೆ ಹೇಳಿದ್ದಾರೆ. ಲಸಿಕೆ ಲಭ್ಯತೆ ಕುರಿತು ಪರಿಶೀಲನೆ ಮಾಡಿಕೊಳ್ಳಿ ಎಂದಿದ್ದಾರೆ. ಈ ವೇಳೆ ಸದ್ಯಕ್ಕೆ ಲಸಿಕೆ ಬಗ್ಗೆ ಕೇಂದ್ರದಿಂದ ಯಾವುದೇ ಸೂಚನೆ ಇಲ್ಲ, ಲಸಿಕಾ ತಯಾರಿಕಾ ಕಂಪನಿಗಳ ಜೊತೆಗೆ ಪರಿಶೀಲಿಸುತ್ತೇವೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಿಎಂ ಬಳಿ ಹೇಳಿದ್ದಾರೆ. ಈ ವೇಳೆ ಸದ್ಯಕ್ಕೆ ಲಸಿಕೆ ನೀಡುವ ಅಗತ್ಯವಿಲ್ಲ, ಆದರೆ ಸಿದ್ಧತೆ ಮಾಡಿಕೊಳ್ಳಿ ಅಂತ ಸಿಎಂ ಸೂಚನೆ ನೀಡಿದ್ದಾರೆ. ದೇವನಹಳ್ಳಿ ಹೊರವಲಯದಲ್ಲಿ ನಡೆಯುತ್ತಿದ್ದ ರೇವ್ ಪಾರ್ಟಿ ಮೇಲೆ ದಾಳಿ ನಡೆಸಿ 30 ಜನರನ್ನ ಬಂಧಿಸಲಾಗಿದೆ. ಬಂಧಿತರೆಲ್ಲರೂ ಟೆಕ್ಕಿಗಳಾಗಿದ್ದು, ಈ ವೇಳೆ ಡ್ರಗ್ಸ್ ಬಳಸಿರುವುದು ಪತ್ತೆಯಾಗಿದೆ. 3 ಪ್ರಧಾನಿ ಮೋದಿ ತವರು ರಾಜ್ಯ ಗುಜರಾತ್ನ ವಡೋದರಾದಲ್ಲಿ ರೋಡ್ ಶೋ ನಡೆಸಿದ್ರು. ಈ ವೇಳೆ ಜನ ಹೂವಿನ ಮಳೆ ಸುರಿಸಿ ಪ್ರಧಾನಿಗೆ ಸ್ವಾಗತಿಸಿದ್ರು. ವಡೋದರಾದಲ್ಲಿ ನಡೆದ ಪ್ರಧಾನಿ ಮೋದಿ ರೋಡ್ ಶೋನಲ್ಲಿ ಕರ್ನಲ್ ಸೋಫಿಯಾ ಖುರೇಶಿ ಅವರ ಕುಟುಂಬ ಭಾಗವಹಿಸಿತ್ತು. ಆಪರೇಷನ್ ಸಿಂಧೂರ್ ಬಗ್ಗೆ ಜಗತ್ತಿಗೆ ಹೇಳಿದ ಸೋಫಿಯಾ ಮನೆ ಮಾತಾಗಿದ್ದಾರೆ. ಸೋಫಿಯಾ ಅವರ ಅವಳಿ ಸಹೋದರಿ ಶೈನಾ ನುಸ್ಸಾರ್ ಮತ್ತು ಸಹೋದರ ಸಂಜಯ್ ಖುರೇಶಿ ಮೋದಿ ರೋಡ್ ಶೋನಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿದ್ದಕ್ಕೆ ಹರ್ಷ ವ್ಯಕ್ತಪಡಿಸಿದ್ರು. ಮೈಸೂರು ಸ್ಯಾಂಡಲ್ಗೆ ಪರಭಾಷಾ ನಟಿ ತಮನ್ನಾನ ರಾಯಭಾರಿ ಮಾಡಿರುವುದಕ್ಕೆ ನಟಿ ರಮ್ಯಾ ಮತ್ತೆ ಕಿಡಿಕಾರಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪ್ ಐಕಾನಿಕ್ ಬ್ರ್ಯಾಂಡ್ ಆಗಿದ್ದು, ಅಮೂಲ್ ಆಪಲ್ ಡೌನ್ ಅಂತೆ ಯಾವುದೇ ರಾಯಭಾರಿಯ ಅವಶ್ಯಕತೆ ಇಲ್ಲ ಎಂದಿದ್ದಾರೆ.